ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪವರ್ ಸಮೀಕ್ಷೆ ನಡೀತಾ ಇದೆ. 10:30ರಿಂದ 11:30ರವರೆಗೆ ಭದ್ರಾವತಿ ಕ್ಷೇತ್ರದ ಸಮೀಕ್ಷೆ ಚಾಲ್ತಿಯಲ್ಲಿತ್ತು. ಕ್ಷೇತ್ರದಲ್ಲಿ ಗೆಲ್ಲೋ ಪಕ್ಷ ಯಾವುದು, ಅಭ್ಯರ್ಥಿ ಯಾರು, ಯಾರಾಗಬೇಕು ನಿಮ್ಮ ಸಂಸದರು ಅನ್ನುವಂತ ಆಯ್ಕೆ ಮಾಡುವಂತ ಅವಕಾಶ ನಿಮಗಿದೆ. 10:30ರಿಂದ 11:30 ಇನ್ನೇನು ಒಂದು 8 ನಿಮಿಷದಲ್ಲಿ ಈ ಕ್ಷೇತ್ರದ ಅಂದ್ರೆ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಸರ್ವೆ ಮುಗಿಯುತ್ತೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಭದ್ರಾವತಿ ಕ್ಷೇತ್ರ ಬಿಜೆಪಿ ಹಾಗೂ ಕಾಂಗ್ರೆಸ್ ಯಾರ ಪರವಾಗಿ ಅಲ್ಲಿ ಜನರ ಒಲವಿದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಿ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 0809205999. ಲೋಕಸಭಾ 2024ರ ಹಿನ್ನೆಲೆ ಚುನಾವಣಾ ಪೂರ್ವ ಅತಿ ದೊಡ್ಡ ಸಮೀಕ್ಷೆಯನ್ನ ಪವರ್ ಟಿವಿ ನಡೆಸ್ತಾ ಇದೆ. ಸದ್ಯ ಭದ್ರಾವತಿ ಕ್ಷೇತ್ರದ ಸರ್ವೆ ಚಾಲ್ತಿಯಲ್ಲಿದೆ. ನನ್ನ ಕಲೀಗ್ ಅಶ್ವಿನಿ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶ್ವಿನಿ, ಭದ್ರಾವತಿ ಕ್ಷೇತ್ರದಲ್ಲಿ ಟ್ರೆಂಡಿಂಗ್ ಹೇಗಿದೆ? ಸಿಂಧೂರ 9:30ರಿಂದ 10:00 ಶಿವಮೊಗ್ಗ ಕಾಲ್ಸ್ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಈಗ 10:30ರಿಂದ 11:00ವರೆಗೂ ಕೂಡ ಇನ್ನೇನು ಕೆಲವೇ ಕ್ಷಣಗಳವರೆಗೂ ಕೂಡ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ನಡೀತಾ ಇದೆ. ಈ ಶಿವಮೊಗ್ಗ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರುವಂತಹ ಅನೇಕ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಭದ್ರಾವತಿ ಕೂಡ ಒಂದು. ಇಲ್ಲಿ ಕಾಂಗ್ರೆಸ್ನ ಸಂಗಮೇಶ್ MLA ಹಾಗಾಗಿ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಮ್ಮ ಎಲೆಕ್ಷನ್ ಸರ್ವೆಯಲ್ಲಿ ಟ್ರೆಂಡ್ ಕ್ಷಣಕ್ಕೂ ಬದಲಾಗ್ತಾ ಇದೆ. ಒಂದು ರೀತಿಯಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಬಿಜೆಪಿಯ ಭದ್ರಕೋಟೆ ಲೋಕಸಭಾ ವ್ಯಾಪ್ತಿಗೆ ಬಂದರೂ ಕೂಡ ಕಾಂಗ್ರೆಸ್ನ MLA ಇರೋದ್ರಿಂದ ಒಂದಷ್ಟು ಪ್ರಭಾವಗಳು ಕೂಡ ಈಗಾಗಲೇ ಆಗಿದೆ ಅಂತ ಗಮನಿಸಬಹುದು. ಕಳೆದ ಬಾರಿಗಿಂತ ಈ ಬಾರಿಯ ಮತದಾರರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳ ಆಗಿದೆ. ಅದರಲ್ಲೂ 20,000ದಷ್ಟು ಮಹಿಳಾ ಮತದಾರರು ಈ ಬಾರಿ ಸೇರ್ಪಡೆ ಆಗಿರೋದ್ರಿಂದ ಈ ಗ್ಯಾರಂಟಿಗಳಾಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಈ ಎಲ್ಲ ಯೋಜನೆಗಳ ಪ್ರಭಾವವೂ ಕೂಡ ನಮ್ಮ ಸರ್ವೆಗಳಲ್ಲಿ ಒಂದಷ್ಟು ಕಾಣಿಸ್ತಾ ಇದೆ. ಹಾಗಾಗಿ ಎರಡೂ ಪಕ್ಷಗಳಿಗೆ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎರಡೂ ಪಕ್ಷಗಳಿಗೂ ನೇರ ಹಣಾಹಣಿ ಇರೋದನ್ನ ಗಮನಿಸ್ತಾ ಇದ್ವಿ. ಮೊದಲ ಟ್ರೆಂಡ್ನಲ್ಲಿ ಒಂದಷ್ಟು ಟ್ರೆಂಡ್ಗಳು ಬದಲಾಗಿದ್ವು, ಆದರೆ ಈಗ ಈ ಟ್ರೆಂಡ್ ಬದಲಾಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ವಿ. 8 ಈ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಗೆದ್ದುಕೊಂಡಿರೋದು 4, ಜೊತೆಯಲ್ಲಿ JDS ಕೂಡ 1 ಗೆದ್ದುಕೊಂಡಿದೆ. ಹಾಗಾಗಿ ಓವರ್ ಆಲ್ ಆಗಿ ಮೈತ್ರಿ ಆಗಿರೋದ್ರಿಂದ 5 ಅಂತ ಕನ್ಸಿಡರ್ ಮಾಡಬಹುದು. ಕಾಂಗ್ರೆಸ್ ಗೆದ್ದುಕೊಂಡಿರೋದು ಈ ಬಾರಿ 3, ಸಾಗರ ಜೊತೆಗೆ ಗ್ರಾಮಾಂತರವನ್ನ ಕೂಡ ಗೆದ್ದುಕೊಂಡಿತ್ತು. ಹಾಗಾಗಿ ಅದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಈ ಬಾರಿ ಶಿವಮೊಗ್ಗದಲ್ಲಿ ಭದ್ರ ನೆಲೆ ಊರೋದಕ್ಕೆ ಒಂದು ರೀತಿಯಲ್ಲಿ ಭದ್ರ ಬುನಾದಿಯನ್ನ ಕೂಡ ಈ ಬಾರಿ ಹಾಕಿ ಕೊಡ್ತಾ ಇದೆ. ಹಾಗಾಗಿ ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ, ಎಷ್ಟು ಮಟ್ಟಿಗೆ ಮೈನಸ್ ಆಗುತ್ತೆ, ಯಾರು ಜಯಬೇರಿಯನ್ನ ಬಾರಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಸಿಂಧೂರ. ಓಕೆ, ಧನ್ಯವಾದ ಅಶ್ವಿನಿ ತಮ್ಮೆಲ್ಲ ಮಾಹಿತಿಗಾಗಿ.